ಹೇಗಿದೆಯಾ? ಸುಸ್ತು ಕಮ್ಮಿ ಆಯಿತಾ? ನನಗೇನೂ ಆಗಿಲ್ಲ ರೀ. ಸ್ವಲ್ಪ ಆಯಾಸಕ್ಕೆ ತಲೆ ಸುತ್ತು ಬಂತು ಅಷ್ಟೇ. ಏನೋ ಆಗ್ಬಿಟ್ಟಿದೇನೋ ಅನ್ನೋ ಥರ ನೀವೆಲ್ಲ ಕೆಲಸ ಬಿಟ್ಟು ಇಲ್ಲೇ ಕೂತಿದ್ದೀರಲ್ಲ. ಹೋಗಿ ಕೆಲಸ ನೋಡೋಗಿ. ನಮ್ಮ ಕೆಲಸಗಳು ನಾವು ಮಾಡ್ಕೋತಾ ಇದ್ದೀವಿ. ನೀನು ಸರಿಯಾಗಿದ್ಯಾ? ಸುಮ್ಮನೆ ಅನಗತ್ಯವಾಗಿ ಟೆನ್ಷನ್ ಮಾಡ್ಕೋತೀಯಾ? ಹೇಳಿದ ಮಾತು ಕೇಳಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನೇನು ಯೋಚನೆ ಮಾಡ್ತಾ ಇಲ್ಲ ರೀ. ಮುತ್ತಿನಂಥ ಗಂಡ, ದೇವರಂಥ ಮಕ್ಕಳಿರುವಾಗ ನಾನು ಏನು ಯೋಚನೆ ಮಾಡಲಿ ಹೇಳಿ? ಮತ್ತೆ ನಾವೇನಾದರೂ ಕೇಳಿದ್ರೆ ಹಿಂಗೆ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಾ. ಆದರೆ ನಾವು ಯಾರು ಇಲ್ಲದೆ ಇರುವಾಗ ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡ್ತೀರಾ. ಈಗ ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡ್ತದಾ? ಇಲ್ಲ ತಾನೇ. ಅದು ಯಾವ ಸಮಯಕ್ಕೆ ಸರಿ ಹೋಗ್ಬೇಕೋ ಆವಾಗಲೇ ಸರಿ ಹೋಗೋದು. ಅಲ್ಲಿವರೆಗಾದ್ರೂ ನೀವು ಚೆನ್ನಾಗಿರ್ಬೇಕಲ್ವೇ? ಅಭಯ, ಅಭಯ, ಓ, ನೋಡು, ಮಕ್ಳಿಗೆ ಗೊತ್ತಾಗೋ ವಿಷಯ ನಿನಗೆ ಗೊತ್ತಾಗಲ್ಲ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನಮಗೇನು ಕಮ್ಮಿ ಆಗಿದೆ ಲಕ್ಷ್ಮಿ? ಭಗವಂತ ಇರೋಕ್ಕೊಂದು ಸಣ್ಣ ಗೂಡು ಕೊಟ್ಟಿದ್ದಾನೆ. ಕಳ್ಕೊಂಡಿದ್ದ ಮಕ್ಕಳ ಪ್ರೀತಿ ವಾಪಸ್ ಕೊಟ್ಟಿದ್ದಾನೆ. ಕೈ ಬಿಟ್ಟು ಹೋದ್ಲು ಅನ್ನೋ ಮಗಳನ್ನ ಭಗವಂತ ನಮ್ಗೆ ವಾಪಸ್ ಕೊಟ್ಟಿದ್ದಾನೆ. ನಮ್ಮನ್ನು ನೋಡ್ಕೊಳ್ಳೋಕೆ ವೆಂಕಿ ಚೆಲ್ವಿ ಇದ್ದಾರೆ. ಇನ್ನು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಆಯ್ತಪ್ಪ, ಇನ್ಮೇಲೆ ನಮ್ಮ ಅಣ್ಣನ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನನಗೋಸ್ಕರ ಪ್ರಾಣನೇ ಕೊಡ್ತಾ ಇರೋ ನಿಮ್ಮನ್ನು ನಾನು ನೋಯಿಸೋದಕ್ಕೆ ಇಷ್ಟಪಡಲ್ಲ. ಇನ್ಯಾವ ಟೆನ್ಷನು ಇಲ್ಲ ಬಿಡು. ಟೆನ್ಷನ್ ಇಲ್ಲ ಅಂತ್ಯಾ? ಡಾಕ್ಟ್ರ್ ಹೇಳಿದ್ದೇನು ಹಾಗಾದರೆ ಸುಳ್ಳ? ಅವ್ರೇನು ಹೇಳಿದ್ರು ಗೊತ್ತಾ? ನಿಮ್ಮ ಮನೆಯವರು ಯಾವುದೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು. ಲಕ್ಷ್ಮಿ, ಈ ಮಕ್ಕಳ ಮುಖದಲ್ಲಿ ನೀನು ನಗು ನೋಡಬೇಕಂದ್ರೆ ಇದನ್ನೆಲ್ಲ ಮರೆತು ನೀನು ಖುಷಿ ಖುಷಿಯಾಗಿರು. ಆಯ್ತು ರೀ, ಇನ್ಮೇಲೆ ಯಾವ ಯೋಚನೆನೂ ಮಾಡಲ್ಲ. ಸರಿ ಅತ್ತೆ, ಇವಾಗ ಗಂಜಿ ಕುಡಿದು ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಮಂಕಳಿ, ಸುಸ್ತು ಕಮ್ಮಿ ಆಯ್ತದೆ. ನನಗೆ ಹಸುವಾಗಿಲ್ಲ, ಬೇಡ. ನಿಂಗೆ ಹಸುವಾಗ್ತಾ ಇದೆ ಅಂತ ಕೊಡ್ತಾ ಇಲ್ಲ. ಈಗ ಮಾತ್ರೆ ನುಂಗೋ ಸಮಯ. ಖಾಲಿ ಹೋಟೆಲ್ ಮಾತ್ರೆ ನುಂಗಬಾರ್ದು, ಅದಕ್ಕೆ ಕೊಡ್ತಾ ಇರೋದು. ತಗೋ ಲಕ್ಷ್ಮಿ, ಈಗ ಕುಡಿತೀಯೋ ಇಲ್ಲ ನಾವು 3 ಜನ ಸೇರಿ ಮೂಗು ಹಿಡಿದು ಕುಡಿಸ್ಬೇಕಾಗತ್ತೆ. ಬೇಡಪ್ಪ, ನೀವೆಲ್ಲ ಕೂತಿರೋದು ನೋಡಿದ್ರೆ ಹಾಗೆ ಮಾಡೋ ಥರ ಇದ್ದೀರಾ. ಕುಡಿ, ನಾನೇ ಕುಡಿತೀನಿ. ಹಾಗಿರ್ಬೇಕು ಲಕ್ಷ್ಮಿ ಇದ್ರೆ.